ಪಡುಬಿದ್ರಿ ಹೆಜಮಾಡಿ ಹತ್ತಿರ ಅವರಲ್ಲುಮಟ್ಟಿ ಎಂಬಲ್ಲಿ ವಾಸಿಸುತ್ತಿರುವ ಶ್ರೀಮತಿ ಲೀಲಾ ಪೂಜಾರಿ ಇವರ ಕರುಣಾಜನಕ ಕಥೆಯಿದು. ಮಾರಕ ರೋಗದಿಂದ ಬಳಲುತ್ತಿರುವ ಇವರಿಗೆ ಇಬ್ಬರು ಮಕ್ಕಳು, ಪವನ್ ಮತ್ತು ಪೃಥ್ವಿ. ಇವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಗಂಡ ಅಶೋಕ್ ಪೂಜಾರಿ ಕೂಲಿ ಕೆಲಸವನ್ನು ಮಾಡಿ ಕುಟುಂಬವನ್ನು ಸಾಕುತ್ತಿದ್ದಾರೆ. ಬೀಡಿ ಕಟ್ಟುವ ಕೆಲಸ ಮಾಡಿ ಲೀಲರವರು ಗಂಡನಿಗೆ ಸಹಾಯ ಮಾಡುತ್ತಿದ್ದರು. ಕಿತ್ತು ತಿನ್ನುವ ಬಡತನದ ಮಧ್ಯೆಯೂ ಮದುವೆಯಾದ ನಂತರ ಸುಮಾರು 15 ವರ್ಷದಿಂದ ಪ್ರತಿದಿನದ ಸಮಸ್ಯೆಗಳನ್ನು ಎದುರಿಸುತ್ತಾ ಈ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಾರೆ. ಈ ಜಾಗ ಕೂಡ ಅವರ ಸ್ವಂತದ್ದಲ್ಲ. ಜೀವನ ಬಂಡಿಯನ್ನು ಹೇಗೋ ನೂಕುತ್ತಿದ್ದ ಈ ಕುಟುಂಬಕ್ಕೆ ಸುಮಾರು 2 ವರ್ಷ ಮುಂಚೆ ಅಗಾಧ ಸುದ್ದಿಯೊಂದು ಸಂಪೂರ್ಣ ದುಃಖ ಸಾಗರಕ್ಕೆ ತಳ್ಳಿಬಿಟ್ಟಿತು. ಲೀಲರವರು ಕ್ಯಾನ್ಸರ್ ಎಂಬ ಮಾರಕ ರೋಗಕ್ಕೆ ಬಲಿಯಾದರು. ಈಗಾಗಲೇ ಶಸ್ತ್ರಚಿಕಿತ್ಸೆ ಮತ್ತು ಆಸ್ಪತ್ರೆ ಖರ್ಚು ವೆಚ್ಚ ಅಂತ ಹೇಳಿ ಮೈಮೇಲಿನ ಅಲ್ಪ ಸ್ವಲ್ಪ ಒಡವೆಯನ್ನು ಇವರು ಮಾರಿಬಿಟ್ಟಿದ್ದಾರೆ. ಇಷ್ಟರಲ್ಲೇ ಕೈ ತುಂಬ ಸಾಲದ ಹೊರೆ ಈ ಕುಟುಂಬದ ಮೇಲಿದೆ. ಈಗಾಗಲೇ 4 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿ ಹೋಗಿದೆ. ಈಗ ಪುನಃ ಆಪರೇಷನ್ ಮಾಡುವ ಅನಿವಾರ್ಯತೆ ಇವರಿಗಿದೆ. ಉದಾರ ಮನಸ್ಸಿನ ದಾನಿಗಳ ಸಹಾಯದಿಂದ ಮಾತ್ರ ಈ ತಾಯಿಯ ಜೀವ ಉಳಿಸಲು ಸಾಧ್ಯ. ಈ ಪುಟ್ಟ ಕಂದಮ್ಮಗಳಿಗೆ ಅವರ ತಾಯಿ ಸಂಪೂರ್ಣ ಗುಣಮುಖವಾಗಿ ವಾಪಸ್ ಸಿಗಲಿ ಅಂತ ನಾವೆಲ್ಲರೂ ನಾವು ನಂಬುವ ದೇವರಲ್ಲಿ ಪ್ರಾರ್ಥಿಸೋಣ. ಸಾಧ್ಯವಾದರೆ ಸ್ವಲ್ಪ ಹಣಕಾಸಿನ ಸಹಾಯವನ್ನೂ ಮಾಡೋಣ. ಶಾಂಭವಿ ನದಿಗೆ ಹತ್ತಿರವಿರುವ ಇವರ ಮನೆ ಪರಿಸರ ಹೀಗಿದೆ. ಮಳೆಗಾಲದಲ್ಲಿ ನೀರು ತುಂಬಿ ಹರಿಯುತ್ತದೆ. ವಿಷಜಂತುಗಳ ಭಯವೊಂದು ಕಡೆ, ಸೊಳ್ಳೆಗಳ ಕಾಟ ಬೇರೆ. ಈ ಅಂಕುಡೊಂಕು ದಾರಿಯಲ್ಲಿ ನಡೆದು ಬರುವ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಮಳೆಗಾಲದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹವನಿಯಂತ್ರಿತ ಎಸಿ ಕಾರುಗಳಲ್ಲಿ, ಆಫೀಸುಗಳಲ್ಲಿ ಆರಾಮವಾಗಿರುವ ಜನಪ್ರತಿನಿಧಿಗಳಿಗೆ ಇವರ ಸಂಕಟ ಎಲ್ಲಿ ಅರ್ಥವಾಗುತ್ತೆ ಬಿಡಿ. ಅವರಿಗೆ ಇಂಥವರ ನೆನಪು ಬರುವುದು ಮುಂದಿನ ಚುನಾವಣೆ ವೇಳೆಯಲ್ಲಿ ಮಾತ್ರ. ರಾಜಕೀಯ ಮುಖಂಡರಿಂದ ತಮಗೇನಾದರೂ ಸಹಾಯ ಲಭಿಸಿದೆಯಾ ಎಂಬ ಪ್ರಶ್ನೆಗೆ ಲೀಲಾರವರ ನಾದಿನಿ ಚಂದ್ರವತಿಯವರು ಕೊಟ್ಟ ಉತ್ತರ ಹೀಗಿದೆ. ನಾವು ಇಷ್ಟರವರೆಗೆ ಹಲವಾರು ರಾಜಕೀಯ ಮುಖಂಡರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ಇಷ್ಟರವರೆಗೆ ಯಾರೂ ಅದಕ್ಕೆ ಸ್ಪಂದಿಸಿಲ್ಲ. ಪ್ರಸ್ತುತ ಶ್ರೀಮತಿ ಚಂದ್ರವತಿಯವರ ಜೊತೆ ಅವರ ಬಾಡಿಗೆ ಮನೆಯಲ್ಲಿ ಅಲ್ಪ ಸಮಯಕ್ಕೆ ಲೀಲಾ ತಮ್ಮ ಇಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದಾರೆ. ಪ್ರಸ್ತುತ ಲೀಲಾರವರು ಅಪಾರ ನೋವು ಹಾಗೂ ಮಿತಿ ಇಲ್ಲದೆ ಯೂರಿನ್ ಮತ್ತು ಮೋಷನ್ನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಜುಲೈ 12ರಂದು ಪುನಃ ನೋವು ತಾಳಲಾಗದೆ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಜುಲೈ 13ಕ್ಕೆ ಮಂಗಳೂರು ಪಂಪ್ವೆಲ್ ಬಳಿಯ ಇಂಡಿಯನ್ ಹಾಸ್ಪಿಟಲ್ನಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಕುಟುಂಬಸ್ಥರು ಮತ್ತು ನೆರೆಹೊರೆಯವರು ತಮ್ಮಿಂದಾದ ಅಲ್ಪ ಸ್ವಲ್ಪ ಸಹಾಯವನ್ನು ಇವರಿಗೆ ಕೊಟ್ಟಿದ್ದಾರೆ. ಅವರ ಸಮುದಾಯದ ಒಂದು ಸಂಘದ ವತಿಯಿಂದ 5,000 ರೂಪಾಯಿ ಅವರಿಗೆ ದೊರಕಿದೆ. ಆದರೆ ಇನ್ನೂ ಹಣಕಾಸಿನ ಅಗತ್ಯ ಈ ಕುಟುಂಬಕ್ಕಿದೆ. ಈಗ ನಾವು ಹ್ಯುಮ್ಯಾನಿಟಿ ತಂಡದಿಂದ ರೂಪಾಯಿ 50,000 ಹಾಗೂ ನೆನಪಿನ ಕಾಣಿಕೆಯನ್ನು ಲೀಲಾರವರ ಗಂಡ ಅಶೋಕ್ ರವರಿಗೆ ಹಸ್ತಾಂತರಿಸಲಿದ್ದೇವೆ. ದೇವರ ಧರ್ಮದ ಹೆಸರಿನಲ್ಲಿ ಜೀವ ಕೊಡಲು ಮತ್ತು ಜೀವ ತೆಗೆಯಲು ಸಿದ್ಧವಿರುವ ಮಹಾಜನಗಳೇ, ಸ್ವಲ್ಪ ಈ ಬಗ್ಗೆ ಗಮನ ಹರಿಸಿ. ದೇವರಿಗೆಂದೇ ಲಕ್ಷ ಲಕ್ಷ ದಾನ ಮಾಡುವ ಮಹಾದಾನಿಗಳೇ, ಸ್ವಲ್ಪ ಈ ಬಡಪಾಯಿಗಳ ಬಗ್ಗೆನೂ ದಯೆ ತೋರಿ ಇವರಿಗೆ ಒಂದು ಹೊಸ ಜೀವನ ಕಲ್ಪಿಸಿಕೊಡಿ. ನಿಜವಾದ ದೇವರು ನಿಮಗೆ ನಿಜವಾಗಿ ಒಲಿಯುವರು. ನಮಸ್ಕಾರ.